ಕನ್ಯೆ ಸಿಗದ ಯುವ ರೈತರನ್ನ ಬ್ರೋಕರ್ಸ್ ಬೆನ್ನು ಬಿಡ್ತಿಲ್ವಂತೆ. ಮದುವೆ ವಂಚನೆ ಬಯಲಾಗ್ತಾ ಇದ್ದಂತೆ ಮತ್ತೊಂದು ಕೆಡ್ಡ ತೋಡಿದ್ದಾರೆ. 55,000 ಕೊಡಿ ಮತ್ತೊಂದು ಮದುವೆ ಮಾಡಿಸ್ತೀನಿ. ಸೋಮಶೇಖರ್ ಅವರಿಗೆ ಮತ್ತೆ ಆಫರ್ ಕೊಟ್ಟಿದ್ದಾರೆ ವಂಚಕರು. ಬೇರೆ ಯುವತಿಯನ್ನ ಕರೆ ತಂದಿದ್ದಾರೆ ಬ್ರೋಕರ್ ಸತ್ಯಪ್ಪ ಮತ್ತು ಸಂಜು. ಆ ಬಂದಂತಹ ಯುವತಿಯ ಸ್ಥಿತಿ ನೋಡಿ ಈ ರೈತನಿಗೆ ಮತ್ತೆ ಶಾಕ್ ಆಗಿದೆ. ಮೊದಲೇ ಮೋಸ ಹೋಗಿದ್ದ ಈ ವಂಚಕರಿಂದ ಆ ಮೋಸ ಹೋಗಿದ್ದ ರೈತನಿಗೆ ಮತ್ತೆ ವಂಚಿಸುವಂತಹ ಯತ್ನ ಆಗಿದೆ. ತನಗಾದಂತಹ ಮೋಸದ ಬಗ್ಗೆ ಆ ರೈತ ಟಿವಿ9 ಜೊತೆ ಅಳಲು ತೋಡ್ಕೊಂಡಿದ್ದಾರೆ, ಹಂಚಿಕೊಂಡಿದ್ದಾರೆ. ವಂಚನೆ ಗ್ಯಾಂಗ್ನ ಕರಾಳ ಮುಖವನ್ನ ಬೆಚ್ಚಿಟ್ಟಿದ್ದಾರೆ ಸಂತ್ರಸ್ತ ರೈತ. ಮದುವೆಯಾಗದ ರೈತರಿಗೆ ಮೋಸ ಮಾಡ್ತಾ ಇರುವಂತಹ ಗ್ಯಾಂಗ್ ಇದು. ಬಾಗಲಕೋಟೆ ರೈತನಿಗಾದಂತಹ ವಂಚನೆಯ ಪ್ರಕರಣ ಕೆದಕ್ತಷ್ಟು ಬಯಲಾಗ್ತಾ ಇದೆ. ವಂಚಕರ ಮಸಲತ್ತು. ಒಂದ್ಸಲ ಮೋಸ ಮಾಡಿದ್ದಾರೆ, ಮೋಸ ಹೋದಂತ ರೈತನಿಗೆ ಮತ್ತೆ ವಂಚನೆ ಮಾಡೋದಕ್ಕೆ ಮುಂದಾಗಿರುವಂತದ್ದು ಬೆಳಕಿಗೆ ಬರ್ತಾ ಇದೆ. ಹಾಗಿದ್ರೆ ವ್ಯವಸ್ಥಿತ ವಂಚನೆಯ ಜಾಲ ಆಕ್ಟಿವ್ ಆಗಿದೆಯಾ ಉತ್ತರ ಕರ್ನಾಟಕದಲ್ಲಿ? ಹಾಗಿದ್ರೆ ಇಂಥದೊಂದು ಜಾಲ ವ್ಯವಸ್ಥಿತವಾಗಿ ಆಕ್ಟಿವ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆಯಾ? ಕನ್ಯೆ ಸಿಗದ ಯುವ ರೈತರೇ ಈ ವಂಚಕ ಗ್ಯಾಂಗ್ನ ಟಾರ್ಗೆಟ್. ನಕಲಿ ವಧು, ನಕಲಿ ಸಂಬಂಧಿಕರು. ಮದುವೆ ಮಾಡಿಸ್ತೀವಿ ಏನೋ ವಂಚನೆ. ನಕಲಿ ಚಿಕ್ಕಮ್ಮ ದೊಡ್ಡಮ್ಮಂದಿರ ವೇಷದಲ್ಲಿ ಬರ್ತಾರೆ. ಬಂದಂತವರು ಲಕ್ಷ್ಮಿ ಮತ್ತು ನಾಗವ್ವ ಎನ್ನುವರು. ಈ ಹಿಂದೆಯೂ ಇಂತಹದ್ದೇ ಪ್ರಕರಣದಲ್ಲಿ ಭಾಗಿಯಾಗಿದ್ರು. ಈ ವಂಚಕರ ಗ್ಯಾಂಗ್ನಲ್ಲಿ ಹುಬ್ಬಳ್ಳಿ ಮೂಲದ ಲಕ್ಷ್ಮಿ ಮತ್ತು ನಾಗವ್ವ ಎನ್ನುವರಿದ್ದಾರೆ. ಹಲವಾರು ಜನ ಮೋಸ ಹೋಗಿದ್ದಾರೆ, ಆದ್ರೂ ಕೂಡ ವಿಷಯವನ್ನ ಬಹಿರಂಗಪಡಿಸಿಲ್ಲ. 2023 ಮದುವೆ ಆತ್ರಿ. ಒಂದು 10ನೇ ತಿಂಗಳದಾಗ್ರಿ ಏಜೆಂಟ್ ಥ್ರೂ ಮದುವೆ ಆತ್ರಿ. ಏಜೆಂಟ್ರು ಏನು ಮಾಡಿದ್ರು, ಮೋಸ ಮಾಡಿದ್ರಿ ನಮ್ಗೆ. 4,05,000 ರೂಪಾಯಿ ದುಡ್ಡು ತೊಗೊಂಡ್ರಿ. ಮದುವೆ ಮಾಡಿದ್ರಿ. ಮದುವೆ ಮಾಡಿಕ್ಲಿ ಆಕಿ ನಾನು ಹೆಂಡ್ತಿ 1 ತಿಂಗಳು 4 ದಿವಸ ಇದ್ದಿಲ್ಲ ನಮ್ಮ ತಕ್ಕಿದ್ದಿಲ್ರಿ. ಅವರು ದುಡ್ಡು ಆಕಿ ಬಂಗಾರ ಹಾಕ್ತೀವಿ ಅಂದ್ರಿ, ಬಂಗಾರ ಹಾಕ್ಲಿಲ್ರಿ ಅವರು. ಹಾಕಲ್ಲ ಅನ್ನತ್ಲೆ ಆಕಿ ಏಜೆಂಟ್ ಹೇಳಿದ್ರಿ ಅವರು. ಏಜೆಂಟ್ ಹೇಳ್ತಾರೆ. ಆಮೇಲೆ ಏನತ್ರಿ ಅವರು ನಮ್ಮ ಮನ್ಯಾಗ ಕಿರಿಕಿರಿ ಮಾಡಾಕತ್ತಲ್ರಿ. ಆಕೆ ಕಿರಿಕಿರಿ ಮಾಡ್ತದ ಏಜೆಂಟ್ ಥ್ರೂ ಒಪ್ಸಿದ್ರಿ. ಆಕಿ ಅವ್ರ ತವ್ರ ಮನೆಗೆ ಹೋದಲ್ರಿ ಅವರು. 40,000 ರೂಪಾಯಿ ಸಾಲ ಹಿಡ್ತಂದಿದ್ರಿ. ಸಾಲ ದುಡ್ಡು ಹಾಕಿದ್ರಿ ಅವರು. ಭಾಳ ದುಡ್ಡು ಹಾಕಿ ಅವರು ಹೋದ್ಲಿಕ್ಕೆ ಅವ್ರ ಊರಿಗೆ. ಹೋದ್ಕೊಳ್ಳಿ ಹಾಳ್ರಿ ಆಕಿ ನಾ ಕರಿಯಾಕ ಬರ್ತೇನೆ. ಮುಂದೆ ಒಂದಿಷ್ಟು ದಿನ ಬಿಟ್ಟು ಒಂದು 3 ದಿನ ಹೋದ್ರಿ. 3 ದಿನ ಹೋಗಿ ಹೊಳೆ ಬನ್ರಿ. ಹೊಳೆ ಬಂದ್ಕೊಳ್ಳಿ ಮತ್ತೆ ಆಮೇಲೆ ಬರ್ದಿಲ್ಲ ಅಂದ್ರಿ. ಬರ್ದು ಅಂದ್ಕೊಳ್ಳಿ ಆಮೇಲೆ ಹೊಳೆ ಒಂದು 2-3 ತಿಂಗಳು ಬಿಟ್ಟು ಮತ್ತೆ ಹೋದ್ರಿ. ಅವ್ರ ಅವ್ರ ಹಾರ್ಟಿನ ಪ್ರಾಬ್ಲಮ್ ಐತಲ್ಲ ಅಂತರಿ. ಅಲ್ಲಿ ಹೋದ್ಕೊಳ್ಳಿ ಒಂದು 13 ದಿನ ಇದ್ದೀನಿ ರೀ. ಅಲ್ಲಿ ಮೋಸ ಆಗೈತೆ ಅಂದ್ರಿ. ಅಲ್ಲಿ ಹೋದಾಗ ಗೊತ್ತಾತ್ರಿ, ಶಿವಮೊಗ್ಗ ಹೋದಾಗ ಗೊತ್ತಾತ್ರಿ ನನಗೆ. ಶಿವಮೊಗ್ಗ ಹೋದಾಗ ಗೊತ್ತಾತ್ರಿ ಮೋಸ. ಅಂದ್ರೆ ಬಾಜುಕಿ ಅದಕ್ಕೆ ಬಲ್ಕ ಬಾಜುಕಿನವ್ರು ಹೇಳಿದ್ರಿ, ನೀ 3 ತಮ್ಮ ಮದುವೆ ಅದಾವ ಅಂತಂದ್ರಿ. ಆಕಿ 2 ಮಕ್ಕಳ್ರಿ. ಒಬ್ಬಾಕಿನ ಕೇಳಾಕ್ ಕೊಟ್ಟತ್ರಿ, ಒಬ್ಬಾಕಿನ ಮಂಗಳೂರು ಕೊಟ್ಟತ್ರಿ. 2 ಮೊಮ್ಮಕ್ಕಳು ಕಂಡಾರಿ ಆಕೆ. ಅವ್ರ ಬಾಜುಕಿನವ್ರು ಹೇಳಿದ್ರಿ ಅಜ್ಜಾರೊಬ್ರು. ಅಂತವ್ರ ನಮ್ಮ ಲಗ್ನ ಮಾಡಿದ್ರಿ. ಆಮೇಲೆ ಇಲ್ಲಿ ಮಾಲಿಪುರದಾಗ ಇದ್ದಾಗ ಏನಂತ್ರಿ, ನಾವು ಅವ್ರ ತಾಬಾಕ್ ಒಪ್ಸಿದ್ವಿ ಅಲ್ರಿ. ಒಪ್ಸಿದ ಕೂಡಲೇ ಮತ್ತೊಬ್ಬಕಿನ ಕರ್ಕೊಂಡ್ ಬಂದಿದ್ರಿ. ಆಕಿನ ಇನ್ನೊಬ್ಬಕಿನ ಮದುವೆ ಮಾಡಕ್ ಹೋಗ್ಬೇಕಂತ ಹೇಳಿದ್ರಿಂದ ಇನ್ನು 55,000 ರೂಪಾಯಿ ಜಾಸ್ತಿ ಕೊಡಂದ್ರಿ ಅವ್ರು. ಆಕಿ ನಾನು ಮುಂದೆ ಮೇಲೆ ಹಾಕೋದ್ರೆ ನಾವು ವಾಲೆ ಅಂದಿವ್ರಿ. ಆಕಿನ ಅವತ್ತು ಸಾಯಂಕಾಲ ಮದುವೆ ಮಾಡಿ ಕೊಟ್ಟು ಬಂದ್ರೆ ಅಲ್ಲಿ ಮದುವಾಯಿಗೆ ಬೇರೆ ಊರಾಗ ಮದುವೆ ಕೊಟ್ಟು ಆಕಿ 15 ದಿನ ಹೋಗಿ ಬಿಟ್ರಿ. ಆಕಿ ಆಗಿ ಭೇಟಿ ಆಗಿದ್ರಿ ನಾವು ಹೊಳೆ. ಆಕಿ ಹೋಗಿ ಬಿಟ್ಟಾಳ್ರಿ. ಅತ್ತಂಗೆ ಸಾರಿ ಮಾಡ್ತಾರೆ ಮೋಸ ರೀ ಒಟ್ಟರಿ. ಅದರ ಏನು ಮತ್ತೆ ಈಗ ಮೋಸ ಮಾಡಿ ಮದುವೆ ಮಾಡಿ ಮತ್ತೆ ಈ ಸಾಲ ಮಾಡಿ ಹೊಲ ನೋದ್ ಮಾಡಿ ಕೊಟ್ಟಿವ್ರಿಗೆ. ಮೋಸ ಮಾಡಿ ರೊಕ್ಕ ತೊಗೊಂಡಾರಿ ಅವ್ರಿಗೆ. ಮತ್ತೆ ಆಕಿ ನಾನು ಹಿಂತಿನಿಲ್ರಿ, ಮತ್ತೆ ದುಡ್ಡು ನಿಲ್ಲ ಆಗ್ಬಿಟ್ಟವ್ರಿಗೆ. ಈಗ 8 ಲಕ್ಷ ರೂಪಾಯಿ ಸಾಲ ಐತ್ರಿ. ಈಗ ಮದುವೆ ಮಾಡಿದೆ 8 ಲಕ್ಷ ರೂಪಾಯಿ ಸಾಲ ಐತ್ರಿ.